ನೋಡಿ ಮಂಗಗಳ ಕಾಟ ಅಂದ್ರೆ ಹೆವಿ ಮಂಗಗಳ ಕಾಟ ಗುರು. ಅಲ್ಲಿಂದ ಇಲ್ಲಿ ತಗೊಬಂದು ಹಾಕಿದ್ರು ಇಲ್ಲಿ ಮಂಗ ಐತೆ. ನೋಡ್ರಿ ಇಲ್ಲಿ ಹೆಂಗೈತಿದು ನೋಡಿ. ಆಲ್ರೆಡಿ ಹಾಕ್ಬಿಟ್ಟವ್ರೆ ಸ್ನಾನ ನೀರಿನಲ್ಲಿ ಸುಳಿ ಇದೆ, ಆಳ ನೀರಿನಲ್ಲಿ ಈಜಬಾರದು ಅಂತ. ಅಲ್ಲಿ ಡೋರ್ ಕ್ಲೋಸ್ ಮಾಡೇ ಇಲ್ಲ. ಇಲ್ಲೂ ಸಮಯರು ಕೂತಿರ್ತಾರೆ, ಇಲ್ಲಿ ಮೆಟ್ಲಲ್ಲಿ ಇಲ್ಲೊಬ್ರು ಕೂತಿರ್ತಾರೆ, ಇಲ್ಲೊಬ್ರು, ಇಲ್ಲೇ 3 ಜನ ಕೂತಿದ್ದಾರೆ. ನಮಗಂತೂ ಇರೋದೇ ಚಿಕ್ಕ ಕ್ಯಾಬಿನ್ನು. ಅದ್ರ ಇಲ್ಲಿ ಏನು ವಿಶೇಷ ಅಂದರೆ ನೋಡ್ರಿ, ಕಮ್ಮಿ ದುಡ್ಡು. ಓಕೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡ್ರೈವರ್ಸ್ ಡೈರಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ವಿ ವ್ಲಾಗನ್ನ. ತುಂಬ ಅಂದರೆ ತುಂಬ ಗ್ಯಾಪ್ ಆಗ್ಬಿಡ್ತು. ಇವಾಗ ಎಕ್ಸ್ಪೆಷಲಿ ಒಂದೊಳ್ಳೆ ದಿನಕ್ಕೋಸ್ಕರ ಕಾಯ್ತಿದ್ವಿ ಕಂಬ್ಯಾಕ್ ಮಾಡೋಕ್ಕೆ. ಈ ದಿನ ಬಂದೇ ಬಿಡ್ತು. ತುಂಬ ದಿನ ನಂತರ ಶಬರಿಮಲೆ ಟ್ರಿಪ್ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಬಸ್ ನಿಂತಿದೆ. ಇವರು ನಮ್ಮ ಹರ್ಷಿತ್ ಕುಮಾರ್ ಅಂತ, ನಮ್ಮ ಓನರ್ ಮಗ ಹರ್ಷಿತ್ ಕುಮಾರ್ ಅಂತ. ಇವ್ರದೇ ಗಾಡಿ ಇದು. ಹೇಳಪ್ಪ ಹೇಳಪ್ಪ. ಒಂದು ಸ್ವಲ್ಪ ಸಂಕೋಚ, ಭಯ ಬಿಡ್ತಿದ್ದಾನೆ. ಇವರು ಗೊತ್ತಲ್ಲ ನಮ್ಮ ನಿರಂಜನ್ ಅಂತ, ಪೈಲಟ್ ಅವರು. ಆಮೇಲೆ ಸಾರಥಿ. ಈ ಗಾಡಿ ಮೇಲಿರೋ ಹೆಸರು ಹರ್ಷಿತ್ ಅನ್ನೋದು ಇವ್ರದೇ ಗಾಡಿ ಲೆಕ್ಕಾಚಾರ ಇದೆ. ಈಗ ಇವನೇ ಓನರು. ಇವಾಗ ಬನ್ನಿ ಮುಂದ್ಗಡೆ ಹೋಗಿ ದೇವಸ್ಥಾನ ತೋರ್ಸೋಣ. ಇದೇ ನೋಡಿ ಟೆಂಪಲ್ಲು, ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು, ಗಾಡಿ ಕೊಪ್ಪ. ಇಲ್ಲೇ ಪಿಕಪ್ಪು. ನಾವಿಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದೀವಿ. ಇನ್ನೇನೇನು ಹೋಗಿವೋ ಏನೂ ಹಾಕಿಲ್ಲ, ಬಂದು ಜಸ್ಟ್ ನಿಲ್ಸಿದ್ದೀವಿ. ಇನ್ಮೇಲೆಲ್ಲ ಸ್ಟಾರ್ಟ್ ಮಾಡಬೇಕು. ಪೂಜೆ ಇನ್ನೂ ಆಗ್ತಾಯಿದೆ. ಇದೇ ನೋಡಿ ಟೆಂಪಲ್ಲು ಎಷ್ಟು ಮಸ್ತಿದೆ. ಒಂದು 100 ಮೀಟರ್ಸ್ ಇರ್ಬೋದಷ್ಟೇ. ನಮ್ಮ ಓನರ್ ಮನೆ ಇದೆ ರೋಡಲ್ಲಿ. ಇಲ್ಲೇ ಗಾಡಿನೂ ಅವಾಗವಾಗ ಇದೇ ಪಾರ್ಕಿಂಗಲ್ಲಿ ನಿಲ್ಲುತ್ತೆ. ಬಟ್ ನಾವು ಜಾಸ್ತಿ ನಿಲ್ಸಲ್ಲ ಇಲ್ಲಿ. ಚಾಕು ಎಲ್ಲ ಐತ್ರಪ್ಪ. ಮಹಾದೇವನ್ ಓಡ ಗಾಡಿ ಆ ಜಾಗದಿಂದ ಮತ್ತೆ ಈ ಜಾಗಕ್ಕೆ ಶಿಫ್ಟ್ ಗಾಡಿ ಇಲ್ಲಿ ಬಂದು ಹತ್ತುತ್ತಾರೆ. ಯಾಕಂದರೆ ಅಲ್ಲಿ ಗಾಡಿ ಹತ್ತಿದೆ ಸುತ್ತಿ ಹತ್ತಕ್ಕೆ ಸರಿಯಾಗಲ್ಲ ಅಂತ ಅವ್ರದ್ದೊಂದು ಶಾಸ್ತ್ರ. ಸ್ವಾಮಿ ಶರಣ. ಶಿವ, ನಂದೇಶ್ವರ, ರೇಣುಕ ಯಲ್ಲಮ್ಮ ದೇವಸ್ಥಾನ, ಗಾಡಿ ಕೊಪ್ಪ, ಶಿವಮೊಗ್ಗ ಸ್ಕೂಲು. ಅದೇ ನೋಡಿರಿ ಮೇನ್ ರೋಡು. ಇಲ್ಲಿಂದ ನಿಮಗೆ ಗಾಡಿ ತಂದು ರಿವರ್ಸ್ ಹಾಕಿದ್ದೀವಿ. ಮುಂದಿನ ಮಾಹಿತಿ ಅಭಿಷೇಕ್ ಕೊಡ್ತಾನೆ. ಹೇಳಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೊತ್ತು ನೀರು ಇಲ್ಲ, ಈ ಥರ ಇದೆ ಐಟಮ್ಸು. ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಒಳ್ಳೆಯದೇ, ತುಂಬ ಅನುಕೂಲವಾಗಿದೆ. ಬ್ಯಾಗು ನೀರು ಅಲ್ಲೇ ಮುಂಗಡೆ ಇರ್ಬೋದಾ, ಒಳಗೆ ಇಟ್ಬಿಡಿ. ಮಾಹಿತಿ ಇಷ್ಟೇ. ಇವಾಗ ಸದ್ಯಕ್ಕೆ ನಮಗೂ ಗೊತ್ತಿಲ್ಲ ಇಲ್ಲಿಂದ ಯಾವ ಕಡೆ ಹೋಗೋದು ಏನು ಅಂತ. ಬಟ್ ಊಟ ಎಲ್ಲ ಚೆನ್ನಾಗಿದೆ, ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಬನ್ನಿ ಮುಂದಕ್ಕೆ ಹೋಗೋಣ. ಆದ್ರೂ ಈಗಿನ ಟೈಮಲ್ಲಿ ಅಲ್ಲಿ ಹೋಗಿ ನಮಗೆ ಅಲ್ಲಿ ವ್ಯವಸ್ಥೆ ಏನೋ ಇರಂತ ಇಲ್ಲ ಅನ್ನೋದೇ ಗೊತ್ತಿಲ್ಲ ಅಲ್ಲ. ಏನೇನು ಇರಲ್ಲ ಅಂತ ನಮಗೂ ಮಾಹಿತಿ ಇಲ್ಲ. ಅಲ್ಲಿ ಬೇರೆ ಮಳೆ ಅಂತ ಕೇರಳದಲ್ಲಿ ಏನ್ ಕಥೆ ಅಂತ ಗೊತ್ತಿಲ್ಲ. ಇಲ್ಲೇ ಈ ತರ ಬಿಸಿಲಲ್ಲಿ ಬಿಸಿಲು ಮಳೆ ಇದೆ. ಬಟ್ ಆದ್ರೆ ನಮಗೆ ಅಲ್ಲಿ ವ್ಯವಸ್ಥೆ ಪಾರ್ಕಿಂಗ್ ಅಲ್ಲಿ ಇರೋದು ಡೌಟ್ ಇದೆ. ನೋಡೋಣ ಹೆಂಗಿರತ್ತೆ. ಬನ್ನಿ ಹೋಗೋಣ. ಜಾಮ್ ಆಗ್ತಾ ಇದೆ. ನೋಡಿ ಎಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಇಲ್ಲಿಂದಾನೇ ಹೊರಡೋದು. ಆಗ್ತೇನೆ.
ಅಲ್ಲಿಂದ ಸೀದಾ ಬಂದು ನಾವು ಫುಲ್ಲು ಡೀಸೆಲ್ ಹಾಕ್ಸಿ ಆಯ್ನೂರಲ್ಲಿ ಇವಾಗ ಹೊರಡ್ತಾ ಇದ್ದೀವಿ. ಆಯ್ನೂರಲ್ಲಿ ಬಂಕಲ್ಲಿ ಫುಲ್ಲು ಡೀಸೆಲ್ ಹಾಕ್ಕೊಂಡು ಇವಾಗ ಏರ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ಏರ್ ಎಲ್ಲ ಕಮ್ಮಿ ಇತ್ತು, ಹಾಗೆ ಗ್ರೀಸನ್ನು ಮಾಡಿಸ್ತಾ ಇದ್ದೀವಿ. ಇವಾಗ ಮಧ್ಯಾಹ್ನ ಕರೆಕ್ಟಾಗಿ ಶ್ರೀ ರಾಮಚಂದ್ರ ಮಠದಲ್ಲಿದ್ದೀವಿ ಊಟಕ್ಕೆ. ಹೆವಿ ಬಿಸಿಲಿದೆ ಗುರು. ಇಷ್ಟೊತ್ತವರೆಗೂ ಒಂದು ಸ್ವಲ್ಪ ನೆರಳಿತ್ತು, ಇವಾಗಂತೂ ಹೆವಿ ಬಿಸಿಲು. ಇವಾಗ ಊಟ ಸ್ಟಾರ್ಟ್ ಆಯಿತು, ಎಲ್ಲರೂ ಹೋಗ್ತಿದ್ದಾರೆ. ನಾವು ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಸೊ ಅಂತೂ ಇಂತೂ ಫೈನಲಿ ಸಂಜೆ 4:15ಗೆ ಊಟ ಎಲ್ಲ ಮಾಡ್ಕೊಂಡು ಇವಾಗ ಕೊಲ್ಲೂರಿಗೆ ಬಂದಿದ್ದೀವಿ. ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ, ಇಲ್ಲಿ ನದಿ ಹತ್ರ. ಇವಾಗೆಲ್ಲ ಸ್ನಾನ ಮಾಡ್ತಾರೆ ಸ್ವಾಮಿಗಳು. ಇಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗೋದು. ಬಿಸಿಲಂತೂ ಹೆವಿ ಅಂದರೆ ಹೆವಿ ಇದೆ. ನಮ್ಮ ಭಯ್ಯ ನೋಡಿ ಬ್ಲ್ಯಾಕ್ ಆಗಿಬಿಟ್ಟವ್ರೆ. ಸೆಕೆ ಕೂರಕ್ಕಾಗ್ತಾಯಿಲ್ಲ. ಈಗ ಪ್ಯಾಂಟ್ ಬಿಚ್ಚಕ್ಕೆ ಪಂಚೆ ಹಾಕ್ಬೇಕು. ಇವಾಗ ಡ್ಯೂಟಿ ಡ್ರೆಸ್ ಇವಾಗ ಹಾಕೋಬೇಕು. ಇವಾಗ ಪಿಕಪ್ ಡ್ರೆಸ್ ಮುಗೀತು. ಈಗ ಪಿಕಪ್ಪಿಗೆ ಹಾಕೊಂಬರೋದು. ಇದೆಲ್ಲ ಚೆನ್ನಾಗಿರೋ ಬಟ್ಟೆ. ನೆಕ್ಸ್ಟು ನಮ್ಮ ಡ್ಯೂಟಿ ಡ್ರೆಸ್ ಎಲ್ಲ ಫುಲ್ ಫ್ರೀ ಗಾಳಿ ಆಡೋಂಥ ಬಟ್ಟೆ ಹಾಕೊಂಡು ಡ್ಯೂಟಿ ಮಾಡೋದು. ಮೆಟ್ನ ಹೊಡಿತೈತೆ, ಕಿಸ್ ಮಾಡ್ತಾ ಇದೆ ಸಣ್ಣ. ಇವಾಗ ನೆಕ್ಸ್ಟ್ ಬನ್ನಿ, ಇವಾಗ ಒಳ್ಳೆ ತೋರಿಸ್ತೀನಿ ಹೇಗಿದೆ ಅಂತ. ಅಡ್ಜಸ್ಟ್ ಮಾಡಿಸ್ಬೇಕು. ಗಾಡಿದು ಬ್ರೇಕ್ ಅಡ್ಜಸ್ಟ್ ಮಾಡಿಸಿಲ್ಲ. ಗ್ಯಾಪ್ ಸಿಕ್ಕರೆ ಹೋಗಿ ಬ್ರೇಕ್ ಅಡ್ಜಸ್ಟ್ ಮಾಡ್ಸೋಣ. ನೋಡಿ ಆಲ್ರೆಡಿ ಹಾಕ್ಬಿಟ್ಟವ್ರೆ. ನೀರಿನಲ್ಲಿ ಸುಳಿ ಇದೆ, ಆಳ ನೀರಿನಲ್ಲಿ ಈಜಬಾರದು ಅಂತ. ನೋಡಿ ನೀರಂತೂ ಭಾಳ ಕಮ್ಮಿ ಇದೆ. ಮಳೆ ಎಲ್ಲ ಬಂದು ನೀರು ತುಂಬ ಆದಾಗ ಆಲ್ಮೋಸ್ಟ್ ಇಲ್ಲೆಲ್ಲ ತುಂಬ್ಕೊಂಡಿರುತ್ತೆ ನೀರು. ಇದೇ ನೀರಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಬರ್ತಾರೆ. ಜಾಸ್ತಿ ನೀರು ಎಲ್ಲಿ ಚೆನ್ನಾಗಿದೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ನೋಡಿ ಮಂಗಗಳ ಕಾಟ ಅಂದರೆ ಹೆವಿ ಮಂಗಗಳ ಕಾಟ ಗುರು. ಅಲ್ಲಿಂದ ಇಲ್ಲಿ ತಗೊಬಂದು ಹಾಕಿದ್ರು ಇಲ್ಲಿ ಮಂಗ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಎರುಮುಡಿ ಎಲ್ಲ ಬಿಸ್ತಾ ಇದ್ದಾವೆ. ಇಲ್ಲೈತೆ ನೋಡಿ, ಇಲ್ಲಿ ಹೋಯ್ತಣ್ಣ ಅದು ಐತ್ರಿ. ಹಾ ಐತೈತಿಲ್ಲೇ ನೋಡ್ರಿ, ಇಲ್ಲಿ ಹೆಂಗೈತಿದು. ನಾವು ಇದೇ ಕಾಟಕ್ಕೆ ಅಲ್ಲಿಂದ ತಗೊಬಂದು ಇಲ್ಲಿ ಹಾಕಿದ್ವಿ. ಇಲ್ಲೋ ಮತ್ತೆ ಇಲ್ಲೈತೆ, ಇಲ್ಲೈತೆ ಬಾಯಿಲೆ. ಈ ಕಡೆ ಬಾಯಿಲೆ ಮತ್ತೆ ಆ ಕಡೆ ಹೋಯ್ತು ಗುರು. ಮಂಗಳ ಕಾಟದಿಂದ ನಮಗೆ ಸಾಕ್ಬೇಕಾಗುತ್ತೆ. ಅದಕ್ಕೊಂದು ಕೈಯೇ ಇಲ್ಲ. ಸಂಜೆ 4:15ಗೆ ಬಂದಿದ್ದು ನಾವು. 6 ಗಂಟೆ 10 ನಿಮಿಷ ಆದರೂ ಇನ್ನೂ ಸ್ವಾಮಿಗಳು ಬಂದಿಲ್ಲ. ನಾವು ಇಲ್ಲಿ ರೋಡಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕು, ಏನು ಕತೆ ಅಂತ ಏನೇನು ಮಾಹಿತಿ ಇಲ್ಲ. ಸೊ ವೇಟಿಂಗ್ ಫಾರ್ ಸ್ವಾಮೀಜಿಗಳಿಗೆ. ಟೈಮು 8 ಗಂಟೆ 15 ನಿಮಿಷ ಆಗಿದೆ. ನಾವು ಆನೆಗುಡ್ಡೆ ಗಣಪತಿ ಟೆಂಪಲಲ್ಲಿ ಇದ್ದೀವಿ. ಇವಾಗ ಸ್ವಾಮಿಗಳೆಲ್ಲ ಹೋಗಿದ್ದಾರೆ ದರ್ಶನ ಮಾಡ್ಕೊಂಬರೋಕ್ಕೆ. ಇಲ್ಲಿ ನೋಡಿ ನಮ್ಮ ಬಸ್ಸು ಇಲ್ಲಿದೆ. ಇಲ್ಲಿ ಪಾರ್ಕಿಂಗ್ ಹಾಕಿದ್ದೀವಿ.
ಗಾಡಿಗಳು ಯಾವುದ್ಯಾವುದೂ ಇಲ್ಲ, ಫುಲ್ಲು ಫ್ರೀ. ಮೋಡ ಕವಿದಿದೆ, ಗುಡುಗ್ತಿದೆ, ಮಳೆ ಬರೋ ಥರ ಇದೆ. ನೋಡಿ ಇಲ್ಲೆಲ್ಲ ಸ್ವಾಮಿಗಳು ಕೂತಿರ್ತಾರೆ. ಈ ಡೋರು ನಾವು ಡೋರ್ ಕ್ಲೋಸ್ ಮಾಡಿರ್ತೀವಿ, ಫುಲ್ಲು ಲೈಟ್ ಹಾಕಿ ಫುಲ್ಲು ಡೋರ್ ಕ್ಲೋಸ್ ಮಾಡಿರ್ತೀವಿ. ಬಟ್ ಈ ಟ್ರಿಪ್ಪಲ್ಲಿ ಡೋರ್ ಕ್ಲೋಸ್ ಮಾಡೇ ಇಲ್ಲ. ಇಲ್ಲೂ ಸ್ವಾಮಿಯರು ಕೂತಿರ್ತಾರೆ, ಇಲ್ಲಿ ಮೆಟ್ಲಲ್ಲಿ ಇಲ್ಲೊಬ್ರು ಕೂತಿರ್ತಾರೆ, ಇಲ್ಲೊಬ್ರು, ಇಲ್ಲೇ 3 ಜನ ಕೂತಿದ್ದಾರೆ. ನಮಗಂತೂ ಇರೋದೇ ಚಿಕ್ಕ ಕ್ಯಾಬಿನ್ನು, ಅದರಲ್ಲಿ ಇಷ್ಟು 2 ಅಡಿ ಜಾಗದಲ್ಲೇ ಕುತ್ಕೋಬೇಕು ನಾನು. ಫುಲ್ಲು ಅನ್ಕಂಫರ್ಟಬಲ್ಲು. ಇವ್ರಿಗೂ ಅಷ್ಟೇ. ಏನೋ ಇದೊಂಥರ ಟ್ರಿಪ್ಪು, ಏನೋ ಒಂಥರ ಬೇಜಾರು, ಏನೇನೋ ಅನಿಸ್ತಾನೆ ಇಲ್ಲ. ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ಸೀದಾ ಹೊರಡೋದು. ಆನೆಗುಡ್ಡೆಯಲ್ಲಿ ರಾತ್ರಿ ಊಟ ಇರಲ್ಲ ಅಂತ ಪಕ್ಕ ನಮಗೆ ಗೊತ್ತಿತ್ತು. ಬಟ್ ಸ್ವಾಮಿಯರು ಅಲ್ಲೇ ಹೋಗೋಣ ಇರುತ್ತೆ ಅಂತ ಕರ್ಕೊಂಡು ಹೋದ್ರು. ಬಟ್ ಅಲ್ಲಿ ಇರಲಿಲ್ಲ. ಅಲ್ಲಿಂದ ಸೀದಾ ಮುಂದೆ ಬಂದು ತೆಕ್ಕಟ್ಟೆಯಲ್ಲಿ ಇಲ್ಲಿ ಹೋಟ್ಲಿಗೆ ಹಾಕಿದ್ದೀವಿ ನೋಡಿ. ಇವಾಗ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಸೀದಾ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಫುಲ್ಲು ನಮ್ದೆಲ್ಲ ಫುಲ್ಲು ಇವಾಗ ಚಡ್ಡಿ ಹೊಡ್ತಾ, ಫುಲ್ಲೆಲ್ಲ ಡ್ರೆಸ್ ಚೇಂಜು ನೋಡಿ. ಎಲ್ಲ ಚಡ್ಡಿ, ನಾನು ಚಡ್ಡಿ ಹಾಕಿದ್ದೀನಿ. ಚಡ್ಡಿ ಹಾಕಿಲ್ಲ ಅಂದ್ರೆ ಇಲ್ಲೆಲ್ಲ ಟೈಲ್ಸ್ ಬಂದ್ಬಿಡುತ್ತೆ. ಬೇಡ ಅಂದ್ರೂ ಅಲ್ಲಿ ಆನೆಗುಡ್ಡೆಗೆ ಕರ್ಕೊಂಡು ಹೋದ್ರು. ಊಟ ಇಲ್ಲ, ಏನಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ಬೆಳಗ್ಗೆ 3:15 ಆಗಿದೆ. ನಾವು ಮಾಯಲ್ಲಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೀರು ಕೊಡ್ತಾರೆ. ಕಾರ್ಗಳಿಗೆಲ್ಲ ಅರ್ಧ ಲೀಟ್ರ್ ನೀರು, ನಮಗೆಲ್ಲ 1 ಲೀಟ್ರ್ ನೀರು ವಾಟ್ರ್ ಬಾಟ್ಲು ಕೊಡ್ತಾರೆ. ಇಲ್ಲಿ ಏನು ವಿಶೇಷ ಅಂದರೆ ನೋಡ್ರಿ, ಕಮ್ಮಿ ದುಡ್ಡು, 10 ರೂಪಾಯಿ ಕಮ್ಮಿ. ಇದು ಆ್ಯಕ್ಚುಲಿ ಗುರು ವಾಟ್ರ್ ಬಾಟ್ಲು ಕೊಡ್ತಿರೋದು ಇವತ್ತೇ ಓಪನ್ ಆಗಿರೋದು ಬಂಕು. ಇವತ್ತು ಓಪನ್ ಆಗಿದೆ, ಅದಕ್ಕೋಸ್ಕರ ವಾಟ್ರ್ ಬಾಟ್ಲು ಕೊಡ್ತಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಸ್ಟಾಕ್ ಕೊಡ್ತಿದ್ದಾರೆ ವಾಟ್ರ್ ಬಾಟ್ಲಿ. ಕಾರ್ಗಳಿಗೆಲ್ಲ ಅರ್ಧ ಲೀಟ್ರು, ಬಸ್ಗಳಿಗೆಲ್ಲ ಲಾರಿಗಳಿಗೆಲ್ಲ 1 ಲೀಟ್ರು. ಇವತ್ತೇ ಓಪನ್ ಆಗಿರೋದು ಇದು. ಆದರೆ ಫುಲ್ ಜಾಮ್ ಆಗಿತ್ತಲ್ಲ. ಇವನು ಇಲ್ಲಿ ರಾಂಗ್ ಸೈಡ್ ಬಂದಿರೋದು. ಇವನು ರಾಂಗ್ ಸೈಡ್ ಬಂದಿದ್ದಾರೆ. ಆ ಕಡೆ ಮಾತ್ರ ಫುಲ್ ಜಾಮ್ ಆಗಿತ್ತು. ಜಾಮ್ ಆಗೈತೆ ಅಂತ ಅವ್ರು ಬಂದಿರೋದು ಈ ಕಡೆ. ನೋಡಿ ಆಲ್ಮೋಸ್ಟ್ 1-2 ಕಿಲೋಮೀಟರ್ ಆ ಕಡೆ ಜಾಮ್ ಆಗಿದೆ. ನಮ್ಮದು ಈ ಕಡೆ ಒಂದು ಸ್ವಲ್ಪ ಪಾಸ್ ಆಗ್ತೈತೆ, ಆ ಕಡೆ ಮಾತ್ರ ಆಲ್ಮೋಸ್ಟ್ 1-2 ಕಿಲೋಮೀಟರ್ ಜಾಮ್ ಆಗಿದೆ ಅಲ್ಲ. 2-3 ಕಿಲೋಮೀಟರ್ ಆಗಿದೆ. ಬೆಳಗ್ಗೆ 4 ಗಂಟೆ ಆಗಿದೆ. ನಿದ್ದೆ ಮಾತ್ರ ಹೆವಿ ಅಂದರೆ ಹೆವಿ ಬರ್ತಾಯಿತ್ತು. ಇನ್ನೂ 100 ಕಿಲೋಮೀಟರ್ಸ್ ಇದೆ ಕುಟ್ಟಿಪುರಮ್ಮು. ಸೊ ನಿದ್ದೆ ಬರ್ತಾಯಿತ್ತು ಅಂತ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ತಿದ್ವಿ. ಹಾಗೆ ಕೋಲ್ಡ್ ವಾಟ್ರಲ್ಲಿ ಮುಖ ತೊಳ್ಕೊಂಡ್ರೆ ಸ್ವಲ್ಪ ನಿದ್ದೆ ಹೋಗುತ್ತೆ. ಇವಾಗ ತೊಳ್ಕೊಂಡು ಸೀದಾ ಹೋಗ್ತಾ ಇರೋದೆ ನಾನ್ ಸ್ಟಾಪು. ಇನ್ನೊಂದು 100 ಕಿಲೋಮೀಟರ್ ಹೋದರೆ ಕುಟ್ಟಿಪುರಮ್ಮು.
ನೋಡಿ ಈ ರೋಡ್ ಅಂತೂ ಎಷ್ಟು ಕಚಡ ರೋಡ್ ಅಂದರೆ ಗಾಡಿ ಮಂಗಳು ಮಾತ್ರ ಹೆವಿ ಅಂದರೆ ಹೆವಿ ಬರ್ತಾ ಇದೆ ಗಾಡಿಗಳು. ರೋಡ್ ಮಾತ್ರ ಕಚ್ಚಡವಾಗೈತೆ. ಇದೇ ರೋಡಲ್ಲಿ ಹೋಗ್ತಾ ಇದೀವಿ ನಾವು. ನಮ್ಮ ನಿರಂಜನ್ ಏನೋ ತಿಂತಾ ಇದ್ದಾರೆ. ಇವರೇನೋ ತಿಂತಾ ಇದ್ದಾರೆ ನೋಡಿ. ಗಾಡಿಗಳು ಮಾತ್ರ ಹೆವಿ ಅಂದರೆ ಹೆವಿ ಇದಾವೆ ಗುರು ಈ ರೋಡಲ್ಲಿ. ರೋಡೇ ಸರಿ ಇಲ್ಲ. ನಾವು ಬೇಗ ಹೊಡ್ಕೋಗೋಣ ಅಂತ ಬಂದರೆ ನೋಡಿದ್ರೆ ಜಾಮ್ ಆಗ್ಬಿಟ್ಟಿದೆ. 5 ನಿಮಿಷ ಆಯಿತು, ನಿಂತಲ್ಲೇ ನಿಂತಿದ್ದೀವಿ. ಫುಲ್ ಜಾಮ್ ಆಗಿದೆ.